ಅಜ್ಜಿ ಅಜ್ಜಿ ಮಾತ್ರೆ ತಗೋ. ಅಜ್ಜಿ ಮಾತ್ರೆ ಆಮೇಲೆ ಆಡು. ಸ್ನೇಹ ಇದ್ದಿದ್ರೆ ಅವಳೇ ಮಾತ್ರ ತಂದು ಕೊಟ್ಟಿರೋಳು. ಅಜ್ಜಿ ಯಾಕೆ ನಾನು ಕೊಡಬಾರ್ದಾ? ಹಂಗಲ್ಲ ಕಣವ, ನಿನಗೆ ಮಗುನ ನೋಡ್ಕೊಳ್ಳೋದು ಮನೆ ಕೆಲಸ ಎಲ್ಲ ಇರುತ್ತಲ್ಲ, ಅದಕ್ಕೆ ಹೇಳಿದೆ. ಅವ್ವ, ಅಣ್ಣಯ್ಯ ಏನಾದರೂ ಫೋನ್ ಮಾಡಿದ್ನಾ? ಗಂಡ ಎಂಡ್ರು ಹೋದಾಗಿಂದ ಒಂದು ಫೋನು ಮಾಡಿಲ್ಲ. ಅವನು ಮಾಡ್ದಿದ್ರೆ ಏನಾಯ್ತು, ನೀನು ಮಾಡ್ಕೇಳು. ನೀನು ಹೇಳಿದ್ಮೇಲೆ ಇಲ್ಲ ಅಂತ ಹೇಳೋಕ್ಕಾಯ್ತದ? ಮಾಡ್ಕೇಳ್ತೀನಿ. ಯಾವಾಗ ನೋಡಿದ್ರು ಹಿಂಗೆ ಕೊಯ್ ಅಂತ ಕಟ್ ಆಯ್ತಾ ಇರ್ತದೆ, ಫೋನೇ ಹೋಗ್ತಿಲ್ಲ ಕಣವ. ಅವ್ವ, ಆ ಊರಲ್ಲಿ ನೆಟ್ವರ್ಕ್ ಸಮಸ್ಯೆ ಇರ್ಬೋದು, ಅದಕ್ಕೆ ರೀಚ್ ಆಗ್ತಿರಲ್ಲ. ಹಂಗಾರೆ ಸ್ನೇಹ ನಂಬರ್ಗೆ ಫೋನ್ ಮಾಡು ಬಂಗಾರ. ಇವನ್ಗೆ ಫೋನ್ ಹೋಯ್ತಿಲ್ಲ ಅಂದ್ಮ್ಯಾಕೆ ಅವಳಿಗೂ ಹೋಯ್ತದ? ಇದೆಲ್ಲದಕ್ಕಿಂತ ಪುಟ್ಟಕ್ಕಂಗೆ ಫೋನ್ ಮಾಡಿ ಕೇಳೋದು ಒಳ್ಳೇದು, ಅವಳಿಗೆ ಈಸಿಯಾಗಿ ಗೊತ್ತಿರ್ತೈತೆ. ಅಮ್ಮಾರು ಫೋನ್ ಮಾಡಿರೋದು. ಹೇಳಿ ಅಮ್ಮರೇ. ಯೋನ್ ಪುಟ್ಟಕ್ಕ, ಮಗ ದೂರ ಮಾಡ್ದ ಅಂತ ಅನ್ಕೊಂಡ್ರೆ ಈ ಕಡೆ ನೀನು ನನ್ನ ದೂರ ಮಾಡ್ಬಿಟ್ಟಿದ್ಯಾ? ಅಯ್ಯೋ, ಇದ್ಯೋನ್ ಹಿಂಗಂತೀರಿ? ಇನ್ಯೋನ್ ಪುಟ್ಟಕ್ಕ, ಆ ಕಡೆ ಊರ್ಗೆ ಹೋದವರು ತಲುಪಿದ್ವೋ ಬಂದ್ವು ಅಂತ ಒಂದು ಫೋನ್ ಮಾಡಿ ತಿಳಿಸ್ಲಿಲ್ಲ. ಈ ಕಡೆ ನೀನು ನನ್ಗೆ ಯೋನು ಈಸಿಯಾಗಿ ಹೇಳಿಲ್ಲ. ಹಿಂಗೆಲ್ಲರೂ ನನ್ನ ಬಿಟ್ಬಿಟ್ರೆ ನಾನು ಯೋನ್ ಮಾಡಲಿ? ಇಲ್ಲ ಅಮ್ಮರೇ, ಅವರು ಈಗ ತಾನೇ ಹೋಗಿ ಊರು ತಲುಪಿರ್ಬೇಕೇನೋ, ನಂಗೂ ಫೋನ್ ಮಾಡಿಲ್ಲ. ಸುಳ್ಳು ಹೇಳ್ಬೇಡ ಪುಟ್ಟಕ್ಕ, ಅವ್ನು ನಿನಗೆ ಫೋನ್ ಮಾಡದೆ ಇರ್ತಾನ? ಈಗ ನೀನೇ ತಾನೆ ಅವನಿಗೆ ಅವ್ವ ಅಪ್ಪ ಗೆಳ್ತಿ ಎಲ್ಲನೂ. ಅಯ್ಯೋ, ನಾನು ಸುಮ್ಕೆ ನಿನ್ನ ಕಾಲು ಎಳಿತಿದ್ದೆ ಪುಟ್ಟಕ್ಕ, ಅದಕ್ಕೆ ಮಕ ಸಪ್ಪಗೆ ಮಾಡ್ಕೊಂಡಿದ್ಯಾ ಹೆಂಗೆ? ಹ್ಞೂ ಅಮ್ಮರೇ, ನೀವು ಹೇಳಿದ್ ಕೇಳಿ ಹೊಸಿ ನನಗೂ ದಿಗ್ಲಾಯ್ತು. ಯಾರು ಯೋಟೆ ಪಿರುತಿ ಮಾಡಿದ್ರು ಮಕ್ಕಳಿಗೆ ತಾಯಿನೇ ಆಸರೆ. ಮಕ್ಕಳನ್ನ ಅವಳಿಂದ ಯಾರೂ ಕಸ್ಕೊಳಕ್ಕಾಯ್ಕಿಲ್ಲ. ಕಸ್ಕೊಳ್ಳೋ ಬುದ್ಧಿ ನಿಂಗೆ ಇಲ್ಲೂ ಇಲ್ಲ ಬಿಡು ಪುಟ್ಟಕ್ಕ.